ಭಾರತದ ಈ ಜಲಾಸ್ತ್ರದ ಒಟ್ಟು ಪ್ರಯೋಗ ಕೊನೆಗೂ ಪಾಕಿಸ್ತಾನವನ್ನ ಪಕ್ಕಾ ಮರುಭೂಮಿಯಾಗಿಡುತ್ತದೆ. ನೊಟೋರಿಯಸ್ ಭಯೋತ್ಪಾದಕರು ಅನ್ನೋನ್ ಗನ್ಮ್ಯಾನ್ಗಳ ಡಮಾರ್ 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 ಅಂತ ಅವರ ಸ್ವತಃ ಮನೆ, ಅವರ ಬೀದಿ, ಅವರ ಜಾಗ ಅಲ್ಲಿಯೇ ಹೋಗಿ ಹೊಡೆತಾ ಇದ್ದಾರೆ. ರಾವು ನದಿಯ ನೀರು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಒಂದು ತೊಟ್ಟು ಕೂಡ ಹರಿಯುವುದಿಲ್ಲ. ಕಂಪ್ಲೀಟ್ ಸ್ಟಾಪ್. ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧವಾಗಿ ಏನೇ ಆದ್ರೂ ಕೂಡ ಇವರಿಗೆ ಮೃಷ್ಟಾನ್ನ ಭೋಜನ. ಅದನ್ನ ಇಟ್ಕೊಂಡು ಇವರು ಏನು ಮಾತಾಡುವುದೇ ಮಾತಾಡು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತುಕತೆಯನ್ನ ಮಾಡಬೇಕು, ಸ್ನೇಹ ಸಂಬಂಧದ ಮೂಲಕವೇ ಎರಡು ದೇಶದ ವಿಷಮ ಸ್ಥಿತಿಯನ್ನ ಬಗೆಹರಿಸಬೇಕು ಅಂತ RSS ಹೊಸಬಾಳೆಯವರು ಮಾತಾಡಿದ್ದನ್ನ ಕಾಂಗ್ರೆಸ್ ಅತ್ಯಂತ ತೀವ್ರವಾಗಿ ಟೀಕಿಸಿದೆ. ಅದರ ಜೊತೆಗೆ ಹೊಸಬಾಳೆಯವರು ಕೂಡ ಈ ಹೊತ್ತಿನಲ್ಲಿ ಇಂಥ ಮಾತನ್ನ ಯಾವ ಕಾರಣಕ್ಕಾಗಿ ಆಡಿದ್ರು ಅನ್ನೋದನ್ನು ಕೂಡ ಅತ್ಯಂತ ವಿವೇಚನೆಯಿಂದ ನೋಡಬೇಕಾದಂತ ಸಂದರ್ಭ. ಪಾಕಿಸ್ತಾನ ತನಗೆ ಸಿಕ್ಕ ಎಲ್ಲ ಅವಕಾಶಗಳಲ್ಲೂ ಸಮಯ ಸಾಧಕತನವನ್ನ ಮತ್ತು ಮೋಸ ವಂಚನೆ ಅದು ಅದರ DNA. ಅದು ಈಗ ಇತ್ತೀಚೆಗೆ ಕಾಂಗ್ರೆಸ್ಸಿಗರು, ಇಂಡಿ ಕೂಟ, ಬುದ್ಧಿಜೀವಿಗಳು, ಎಡಚರು, ಆಮೇಲೆ ನಮ್ಮ JNU ಸಂತತಿಗಳು ಎಲ್ಲ ಭಯಂಕರ ಮಾತಾಡಿದ್ರು. ಏನು, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧದ ಮಧ್ಯೆ ವಿಶ್ವಗುರು 56 ಇಂಚು ಇದೆ, ಮೋದಿ ಯಾಕೆ ಸಂಧಾನ ಮಾಡ್ಲಿಕ್ಕಾಗಿಲ್ಲ? ಪಾಕಿಸ್ತಾನ ಸಂಧಾನವನ್ನ ಮಾಡ್ತು, ಅಮೆರಿಕವನ್ನ ಇಸ್ಲಾಮಾಬಾದ್ಗೆ ಕರೆಸಿ, ಇರಾನ್ ಅನ್ನ ಅದರ ವಕ್ತಾರರನ್ನ ಕರೆಸಿ ಪಾಕಿಸ್ತಾನಕ್ಕೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಭಾರತದ ವಿಶ್ವಗುರುಗೆ ಯಾಕೆ ಆಗಿಲ್ಲ? ಅದರ ಹಣೆ ಬರ ಈಗ ರಿಸಲ್ಟ್ ಬಂದಿದೆ. ಆಮೇಲೆ ಆಪರೇಷನ್ ಸಿಂಧೂರದ ನಂತರ ಭಾರತ ಪಾಕಿಸ್ತಾನದ ಮೇಲೆ ಜಲಾಸ್ತ್ರವನ್ನ ಯಾವ ರೀತಿಯಲ್ಲಿ ಬಳಸಿತ್ತೋ, ಇಂಡಸ್ ವಾಟರ್ ಟ್ರೀಟಿ 1960ರಲ್ಲಿ ಆದದ್ದು, ಸಂಪೂರ್ಣವಾಗಿ ಅದನ್ನ ಬರ್ಖಾಸ್ತುಗೊಳಿಸಿ ಭಾರತ ಯಾವುದೇ ಮಿಸೈಲ್ ಅನ್ನು ಅಥವಾ ಯಾವುದೇ ಬಾಂಬ್ ಅನ್ನು, ಯಾವುದೇ ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಬಳಸದೇನೆ ಕೇವಲ ಜಲಾಸ್ತ್ರದ ಮೂಲಕ ಪಾಕಿಸ್ತಾನವನ್ನ ಯಾವ ರೀತಿಯಲ್ಲಿ ಹೈರಾಣ ಮಾಡ್ತಾ ಇತ್ತು ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ವಿಶ್ವಸಂಸ್ಥೆ ಆಯ್ತು, ಅಲ್ಲಾಯ್ತು, ಇಲ್ಲಾಯ್ತು, ಯಾರ್ಯಾರ್ದೋ ಕಾಲಿಡಿದು ಸಿಂಧು ನದಿಯ ನೀರನ್ನ ಭಾರತದಿಂದ ಬಿಡಿಸ್ಕೊಳ್ಬೇಕು ಅಂತ ಪಾಕಿಸ್ತಾನ ಮಾಡಿದ ಪ್ರಯತ್ನ ಅದು ಸಮುದ್ರದಲ್ಲಿ ಹುಳಸೆಣ್ ತೊಳೆದಂಗ ಆಯ್ತು, ಏನೂ ಆಗಿಲ್ಲ. ಈಗ ಅದರ ಮುಂದುವರಿದ ಭಾಗ, ಈ ಸಿಂಧು ನದಿಯ ಟ್ರೀಟಿಯನ್ನ ಬಂದ್ ಮಾಡಿದ್ರಿಂದ ಆದ ಅನಾಹುತ ಏನು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಅದು ತಿಳಿದ ವಿಚಾರ. ಅದರ ನಂತರದ ಈಗ ಬ್ರಹ್ಮಾಸ್ತ್ರವನ್ನ ಭಾರತ ಬಿಟ್ಟಿದೆ. ಪ್ರಾಯಶಃ ನನಗೆ ಅನಿಸ್ತದೆ ಇನ್ನು 2 ವರ್ಷದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಒಂದು ಒಟ್ಟು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತ ಡ್ಯಾಮ್ಗಳು ಇತ್ಯಾದಿಗಳು, ಆ ಪ್ರಾಜೆಕ್ಟ್ಗಳನ್ನ ಗಮನಿಸಿದ್ರೆ ಅದು ಎಲ್ಲವೂ ಕಾರ್ಯರೂಪಕ್ಕೆ ಇನ್ನು 2 ವರ್ಷದ ಒಳಗಡೆ ಬರ್ತದೆ ಅನ್ನೋದು ಖಚಿತವಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಭಾರತದ ಈ ಜಲಾಸ್ತ್ರದ ಒಟ್ಟು ಪ್ರಯೋಗ ಕೊನೆಗೂ ಪಾಕಿಸ್ತಾನವನ್ನ ಪಕ್ಕಾ ಮರುಭೂಮಿಯಾಗಿಡುತ್ತದೆ. ಒಟ್ಟು ನೀರಿಗೂ ಕೂಡ ತತ್ವಾರ ಆಗುವಂತ ಒಂದು ಪರಿಸ್ಥಿತಿಯನ್ನ ಪಾಕಿಸ್ತಾನ ಎದುರಿಸಬೇಕಾಗಿದೆ. ಇದು ಒಂದು ಪಾಯಿಂಟ್. ಇನ್ನೊಂದು, ಈಗಾಗಲೇ ದುರಂಧರ್ ಸಿನಿಮಾ ಬಂದ ನಂತರ ಕನಿಷ್ಠ 1-1.5 ತಿಂಗಳಲ್ಲಿ 6ರಿಂದ 7 ತಲೆಗಳು ಉರುಳಿದವೆ. ಭಾರತಕ್ಕೆ ಬೇಕಾದ ನೊಟೋರಿಯಸ್ ಭಯೋತ್ಪಾದಕರು, ಅನ್ನೋನ್ ಗನ್ಮ್ಯಾನ್ಗಳ ಡಮಾರ್ 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 ಅಂತ ಅವರ ಸ್ವತಃ ಮನೆ, ಅವರ ಬೀದಿ, ಅವರ ಜಾಗ ಅಲ್ಲಿಯೇ ಹೋಗಿ ಹೊಡೆತಾ ಇದ್ದಾರೆ. ಇದರ ಪರಿಣಾಮ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಪಾಕಿಸ್ತಾನದ ಸಂಸತ್ತಿನಲ್ಲಿ ಮಹಿಳೆ ಒಬ್ಬಳ MP ಭಾರತದ ರಾ ವ್ಯಕ್ತಿಗಳು ಇಡೀ ಪಾಕಿಸ್ತಾನದಲ್ಲಿ ತುಂಬಿ ಹೋಗಿದ್ದಾರೆ, ನಮ್ಮ ಸಂಸತ್ತಿನ ಒಳಗಡೆ ಕೂಡ ಇರಬಹುದು ಅಂತ ಗೋಳಾಡಿದ ದೃಶ್ಯ ಇವತ್ತು ವೈರಲ್ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಇಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಭಾರತ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸ್ನೇಹವೋ ಮಾತುಕತೆಯೋ ಸಂಧಾನವೋ ಅದರ ಎಲ್ಲ ಇತಿಮಿತಿಗಳನ್ನ ಮೀರಿ ಬಹಳ ದೂರ ಬಂದಾಗಿದೆ. ಏನಾದ್ರೂ ಅದರ ಒಂದು ಸಣ್ಣ ಸಾಧ್ಯತೆ ಇತ್ತು ಅಂತ ಭಾವಿಸುವುದಿದ್ರೆ
ಅದು ಪಹಲ್ಗಾಮಿನ ಘಟನೆಯ ಪೂರ್ವದಲ್ಲಿ. ಯಾವತ್ತು ಕಲ್ಮಾವನ್ನ ಕೇಳಿ 26 ಅಮಾಯಕರನ್ನ ಮತದ ಹೆಸರಿನಲ್ಲಿ, ಭಯೋತ್ಪಾದಕತೆಯ ಹೆಸರಿನಲ್ಲಿ, ಜೆಹಾದಿಯ ಹೆಸರಿನಲ್ಲಿ ಹಸಿಯಾಗಿ ಅವರನ್ನ ಕೊಂದು ಕಳೆದ್ರು, ಅವತ್ತಿಗೆ ಭಾರತ ಮತ್ತು ಪಾಕಿಸ್ತಾನದ ಮಾತುಕತೆಯ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿದ್ದಾವೆ. ಹೊಸಬಾಳೆಯವರು ಯಾವ ಅರ್ಥದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಈಗ ಆ ಮಾತಿಗೆ ಕಾಂಗ್ರೆಸ್ಸಿಗರ ತೀವ್ರ ಟೀಕೆಯನ್ನು ಅವರು ಎದುರಿಸಬೇಕಾಗಿದೆ. ಇದರ ಮಧ್ಯೆ ಭಾರತ ಆಪರೇಷನ್ ಸಿಂಧೂರದ ನಂತರ, ಪಹಲ್ಗಾಮ್ ಘಟನೆಯ ನಂತರ ಪಾಕಿಸ್ತಾನದ ಮೇಲೆ ಯಾವ್ಯಾವ ರೀತಿಯ ಯುದ್ಧ ರಹಿತ, ರಕ್ತರಹಿತ ವ್ಯವಸ್ಥೆಯನ್ನ, ಅಸ್ತ್ರವನ್ನ, ಶಸ್ತ್ರವನ್ನ, ಬ್ರಹ್ಮಾಸ್ತ್ರವನ್ನ ಬಳಸಬಹುದಿತ್ತೋ ಅದೆಲ್ಲವನ್ನೂ ಬಳಸ್ತಾ ಇದೆ. ಈಗ ಹೊಸದಾಗಿ ಮೋದಿಯವರು ಮಾತು ಕೊಟ್ಟಿದ್ರು, ಪಾಕಿಸ್ತಾನಕ್ಕೆ ಅಕ್ಷರಶಃ ಭಿಕ್ಷಾ ಪಾತ್ರೆಯನ್ನ ಕೊಡ್ತೇನೆ. ಅದರ ಒಂದೊಂದೇ ಹೆಜ್ಜೆ ಈಗ ಇಡ್ತಾ ಬರ್ತಾ ಇದ್ದಾರೆ. ಈಗ ಇಟ್ಟಂತ ಹೆಜ್ಜೆ ಏನು ಅಂತಂದ್ರೆ, ಬಹುಶಃ ಪಾಕಿಸ್ತಾನ ಇನ್ನು ಮುಂದೆ ತುತ್ತು ನೀರಿಗೂ, ತೊಟ್ಟು ನೀರಿಗೂ, ತುತ್ತು ಅನ್ನಕ್ಕೂ ಪರದಾಡಬೇಕಾದಂತ ಪರಿಸ್ಥಿತಿ ಕ್ಷಣದ ಬಂಗುರ ಆಗ್ಲಿಕ್ಕಿದೆ. ಕೃಷಿ ಚಟುವಟಿಕೆ, ಕುಡಿಯುವ ನೀರು, ನದಿಯ ಮೂಲಕ ಮೀನುಗಾರಿಕೆ, ಇವೆಲ್ಲದಕ್ಕೂ ಬಹಳ ಮುಖ್ಯವಾದಂತ ಸೋರ್ಸ್ ಆದದ್ದು ಯಾವುದು ಅಂತಂದ್ರೆ ರಾವಿ ನದಿ ನೀರು. ರಾವಿ ನದಿ ನೀರಿಗೆ ಶಹಪುರ್ ಕಂಡಿ ಡ್ಯಾಮ್ ಪ್ರಾಜೆಕ್ಟ್ ನಲ್ಲಿ ಏನು 1 ವರ್ಷದಲ್ಲಿ ಮುಗಿಸಿದ್ರು ಮೋದಿಯವರು ಸರ್ಕಾರ. ದಶಕಗಳ ಕಾಲ ಕಾಮಗಾರಿಯನ್ನ ಮಾಡುವಂತ ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಿ 1 ವರ್ಷದಲ್ಲಿ ಈ ಶಹಪುರ್ ಕಂಡಿ ಪ್ರಾಜೆಕ್ಟ್ ಅನ್ನ ಮುಗಿಸಿ, ರಾವು ನದಿಯ ನೀರು ಪಾಕಿಸ್ತಾನಕ್ಕೆ ಇನ್ನು ಮುಂದೆ 1 ತೊಟ್ಟು ಕೂಡ ಹರಿಯುವುದಿಲ್ಲ. ಕಂಪ್ಲೀಟ್ ಸ್ಟಾಪ್. ಇದೇ ನೀರು ಪಾಕಿಸ್ತಾನದ ಜೀವನದಿ. ಪಾಕಿಸ್ತಾನ ಪ್ರತಿ ಕ್ಷಣ ಒಂದು ಸುಖವಾಗಿ ಬದುಕಬೇಕು ಅಂತಾದ್ರೆ ರಾವಿ ನದಿಯ ನೀರೇ ಹರಿಯಬೇಕು. ಇಲ್ಲಿವರೆಗೆ ಹರಿತಾ ಇತ್ತು. ಆದ್ರೆ ಈಗ ರಾವಿ ನದಿಯ ಶಹಪುರ್ ಕಂಡಿ ಪ್ರಾಜೆಕ್ಟ್ ಮೂಲಕ ಸಂಪೂರ್ಣವಾಗಿ ಇನ್ನು ಪಾಕಿಸ್ತಾನಕ್ಕೆ ಹರಿಯುವುದನ್ನು ನಿಲ್ಲಿಸಲಾಗಿದೆ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿಭಾಗದ 37,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ದಕ್ಕಲಿದೆ. ಪಾಕಿಸ್ತಾನ ಬಾರ್ಡರ್, ಭಾರತ ಪಾಕಿಸ್ತಾನದ ಬಾರ್ಡರಿನ ಅಲ್ಲಿ ಇರುವಂತ ಹಳ್ಳಿಗಳ ಆ ವಸತಿಗರ ಇಡೀ ಜೀವನದ ನಕ್ಷೆ ಬದಲಾಗ್ಲಿಕ್ಕಿದೆ. ರಾವಿ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯುವುದಿಲ್ಲ. ಆದ್ರೆ ಎಲ್ಲಿ ಹರಿತದೆ ಅಂತಂದ್ರೆ ಅದು ದೇಶದ ಒಳಗಡೆ ಹರಿತದೆ, ದೇಶದ ಜನರಿಗೆ ದಕ್ತದೆ, ಗಡಿ ಭಾಗದ ಜನರ ಬದುಕು ಹಸನಾಗಲಿದೆ. ಪರ್ಯಾಯವಾಗಿ ಪಾಕಿಸ್ತಾನ ಪ್ರಾಯಶಃ ಇನ್ನು ಮುಂದೆ ನೀರಿಗಾಗಿ ಹಾಹಾಕಾರವನ್ನ ಅನುಭವಿಸಬೇಕಾಗತ್ತೆ. ಮಾಡಿದ್ದುಣ್ಣೋ ಮಾರಾಯ. ಭಾರತದಲ್ಲಿ ರಕ್ತ ಹರಿಸ್ತೇವೆ, ಬಾಂಬ್ ಹಾಕ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಭಾರತವನ್ನ ಮುಗಿಸಿ ಬಿಡ್ತೇವೆ ಅಂತ ಹುಂಕರಿಸ್ತಾ ಇದ್ದಂತ ಪಾಕಿಸ್ತಾನಕ್ಕೆ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡಿ ರಕ್ತರಹಿತ ಕ್ರಾಂತಿಯ ಮೂಲಕ ಯುದ್ಧ ರಹಿತವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವುದು ಹೇಗೆ, ಹೊಡೆಯುವುದು ಹೇಗೆ, ಅದರ ಇಡೀದಾದ ಬದುಕನ್ನೇ ನಾಶ ಮಾಡುವುದು ಹೇಗೆ, ಮುಗಿಸುವುದು ಹೇಗೆ ಅನ್ನುವುದರ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ ಭಾರತದ ಪ್ರಧಾನಿ ಮೋದಿ. ಇದು ಬ್ರಹ್ಮಾಸ್ತ್ರ. ಇದು ನಿಜವಾದ ಪಾಕಿಸ್ತಾನದ ಕುತ್ತಿಗೆ ಹಿಡಿಯುವಂತ ಕೆಲಸ. ಇದು ವಾಮನ ಹೇಗೆ ಹೆಜ್ಜೆ ಇಟ್ಟಿದ್ದ ನೋಡಿ, ಅದೇ ರೀತಿಯಲ್ಲಿ ಭಾರತದ ಪ್ರತಿ ಹೆಜ್ಜೆಯು ಪಾಕಿಸ್ತಾನದ ಬದುಕನ್ನ ಮುಗಿಸ್ತಾ ಇದೆ. ಈ ಪ್ರಾಜೆಕ್ಟಿನಿಂದ ಪರ್ಯಾಯವಾಗಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗ್ತದೆ. ಕೃಷಿ ಬದುಕಂತೂ ಹಸನಾಗತ್ತೆ. ಅದರ ಜೊತೆಗೆ ಪಾಕಿಸ್ತಾನದ ಪಾಲಿಗೆ ಒಂದೊಮ್ಮೆ ಅಣ್ವಸ್ತ್ರ ಪ್ರಯೋಗ ಆಗಿದ್ದಿದ್ರೂ ಕೂಡ ಈ ರೀತಿಯ ಹಿಂಸೆ ಆಗ್ತಿರ್ಲಿಲ್ಲ. ಒಮ್ಮೆ ಅದರ ಇಡೀದಾದಂಥ ಒಂದು ಆಘಾತಕ್ಕೆ ಬಲಿಯಾಗಿ ಆಮೇಲೆ ತಲತಲಾಂತರದಿಂದ ಅದನ್ನು ಅನುಭವಿಸಬೇಕಾಗಿತ್ತು ಜೈವಿಕವಾಗಿ. ಆದರೆ ಇದು ಕೃಷಿ, ಕುಡಿಯುವ ನೀರು, ಮೀನುಗಾರಿಕೆ, ಜೀವನದ ಪ್ರತಿ ಕ್ಷಣದಲ್ಲೂ ನಿಮಗೆ ವಾಯು ಮತ್ತು ಗಾಳಿ, ಪ್ರಾಣವಾಯು ಮತ್ತು ಭಾಗೀರಥಿ ಗಂಗೆ ಇಲ್ಲದೆ ಇದ್ದರೆ ನಿಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನದ ಮೂಲಭೂತವಾದ ಅವಶ್ಯಕತೆಯಾದಂಥ ನೀರನ್ನೇ ಕಸಿದುಕೊಳ್ಳುವ ಮೂಲಕ ಪಾಕಿಸ್ತಾನದ ನಿತ್ಯದ ಬದುಕನ್ನ ಪ್ರತಿ ಕ್ಷಣವೂ ನರಕವಾಗಿಸುವಂತ ಹೆಜ್ಜೆಯನ್ನ ಭಾರತ ಇಟ್ಟಿದೆ. ಇದೊಂದು ಚಾರಿತ್ರಿಕವಾದ ಹೆಜ್ಜೆ, ಇದೊಂದು ಪ್ರತ್ಯಾಘಾತ. ಅವರು ಮಾಡಿದ ಕರ್ಮಕ್ಕೆ, ಈ 78 ವರ್ಷಗಳಲ್ಲಿ ಭಾರತದ ನೆಲದಲ್ಲಿ ಹರಿಸಿದ ರಕ್ತಕ್ಕೆ ಪ್ರಾಯಶಃ
ಇದಕ್ಕಿಂತ ಒಂದು ಶಿಕ್ಷೆ ಇನ್ನೇನೂ ಕೊಡಲಿಕ್ಕೆ ಸಾಧ್ಯ ಇಲ್ವೇನೋ. ಆ ಮೂಲಕ ಭಾರತದ ಪ್ರಧಾನಿ ಆಪರೇಷನ್ ಸಿಂಧೂರದ ಆ ಹೊತ್ತಿನಲ್ಲಿ ಪಹಲ್ಗಾಮ್ ಘಟನೆಯ ನಂತರ ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಮಗ್ಗಲನ್ನು ಮುರಿತೇವೆ ಅಂತ ಮಾತು ಕೊಟ್ಟಿದ್ರು ದೇಶವಾಸಿಗಳಿಗೆ, ಅದೆಲ್ಲವನ್ನೂ ಪೂರೈಸುವಂಥ ದಿಕ್ಕಿನಲ್ಲಿ ಬಹಳ ಗಂಭೀರವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದು ಈ ಒಂದು ರಾವಿ ನದಿಯ ಒಂದು ಪ್ರಾಜೆಕ್ಟಿನಲ್ಲಿ ಅವರನ್ನು ಏನು ಪಾಕಿಸ್ತಾನವನ್ನು ಹಣಿಬೇಕೋ ಆ ರೀತಿಯಲ್ಲಿ ಹಣಿದಿದ್ದಾರೆ ಅನ್ನೋದು ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ವಿಚಾರ. ಎರಡನೇದಾಗಿ, ದುರಂಧರ್ ಸಿನಿಮಾ ಬಂದ ನಂತರ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಗಲಾಟೆಗಳು, ಯಾವ ರೀತಿಯ ಘಟನೆಗಳು, ಬೀದಿ ಬೀದಿಯಲ್ಲಿ ಮಲಗುವ ಎಲ್ಲ ಭಿಕ್ಷುಕರನ್ನು ಮತ್ತು ಅಮಾಯಕರನ್ನು, ಅನುಮಾನಾಸ್ಪದವಾಗಿ ಓಡಾಡುವವರನ್ನು ಎಲ್ಲರನ್ನು ತೆಗೆದುಕೊಂಡೋಗಿ ಜೈಲಿಗೆ ಹಾಕ್ತಾ ಇರುವಂಥ ವಿಡಿಯೋಗಳನ್ನೆಲ್ಲ ನಾವು ನೋಡಿದ್ದೇವೆ. ಅದೇ ದುರಂಧರ್ ಸಿನಿಮಾ ಬಂದ ನಂತರ ಹೆಚ್ಚು ಕಮ್ಮಿ 7 ಭಯೋತ್ಪಾದಕರು, 6ರಿಂದ 7 ಭಯೋತ್ಪಾದಕರು ಅಲ್ಲಿ ಹತರಾಗಿದ್ದಾರೆ. ನಿನ್ನೆ ಈ ಲಷ್ಕರ್ ಎ ತೊಯ್ಬಾದ ಪ್ರಮುಖ ವ್ಯಕ್ತಿ, ಇವರು ಬಹಳ ಹೈಟೆಕ್ ಆದಂಥ ಒಂದು ರೀತಿಯಲ್ಲಿ ಭಯೋತ್ಪಾದಕರ ತರಬೇತಿಯನ್ನ ಮಾಡ್ತಾ ಇದ್ದಂಥ ಮನುಷ್ಯ. ನಮ್ಮಲ್ಲಿ ಭಾರತದಲ್ಲಿ ಮಲ್ಟಿಪಲ್ ಟೆರರ್ ಅಟ್ಯಾಕ್ಸ್ ಅಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದವನು ಶುಕರ್ ಖಾನ್ ರೈಸಾನಿ. ಬಲೂಚಿಯ ಕ್ವೆಟ್ಟಾದಲ್ಲಿ ಅವನದೇ ಜಾಗದ ಒಳಗಡೆನೆ ಅವನನ್ನು ಹೊಡೆದು ಮುಗಿಸಲಾಗಿದೆ. ಒಂದು ದಿನದ ಮೊದಲು ಭಾರತದ ಮೇಲೆ ಯಾವ ರೀತಿಯ ಆಕ್ರಮಣವನ್ನು ಮಾಡಬೇಕು, ಯಾವ ರೀತಿಯ ಬಾಂಬ್ಗಳನ್ನು ಮಾಡಬೇಕು, ಯಾವ ರೀತಿಯ ಸ್ಲೀಪರ್ ಸೆಲ್ಗಳಾಗಿ ನಾವು ಹೋಗಿ ಬದುಕಬೇಕು. ಇವತ್ತು ಬಂಗಾಳದಲ್ಲಿ BJP ಸರ್ಕಾರ ಬಂದಿರೋದ್ರಿಂದ ಬಾಂಗ್ಲಾದ ಗಡಿ ಎಷ್ಟು ಭದ್ರವಾಗಿ ನಮಗೆ ನುಸುಳಲಿಕ್ಕೆ ಏನು ತಾಪತ್ರೆ ಆಗತ್ತೆ. ಬಾಂಗ್ಲಾದ ಸಹಕಾರ ಮತ್ತು ನಮ್ಮ ಭಯೋತ್ಪಾದಕ ಚಟುವಟಿಕೆಯ ಒಟ್ಟು ಧ್ರುವೀಕರಣದ ಜೊತೆಗೆ ಭಾರತದಲ್ಲಿ ಏನೇನೆಲ್ಲ ಭವಿಷ್ಯದಲ್ಲಿ ಉತ್ಪಾತಗಳನ್ನು ಸೃಷ್ಟಿಸಬೇಕು ಅಂತ ಭರ್ಜರಿಯಾದ ಭಾಷಣವನ್ನ ಒಂದು ದಿನದ ಮೊದಲು ಅಲ್ಲಿ ಮರ್ಕಾಯಿ ಹಕ್ ವರ್ಷಾಚರಣೆಯ ಸಂದರ್ಭದಲ್ಲಿ ಇದೇ ವ್ಯಕ್ತಿ ಶುಕರ್ ಖಾನ್ ರೈಸಾನಿ ಭಯಂಕರ ಭಾಷಣ ಮಾಡಿ ಬಂದಿದ್ದ. ಆದರೆ ಮರುದಿನ ಕಂಪ್ಲೀಟ್ ಆಗಿ ಇವನು ಬದುಕುವುದಿರಲಿ, ಇವನ ಇಡೀ ತಂಡವೇ ಇನ್ನು ಮುಂದೆ ಧೃತಿಗೆಟ್ಟು ಭಯೋತ್ಪಾದಕತೆಯ ಮುಂದುವರಿಸುವುದರ ಬಗ್ಗೆ ಮತ್ತೊಮ್ಮೆ ಯೋಚಿಸುವ ರೀತಿಯಲ್ಲಿ ಹೊಡೆದು ಉರುಳಿಸಲಾಗಿದೆ. ಪಾಕಿಸ್ತಾನ ತತ್ತರಿಸಿದೆ. ಇಡೀ ಪಾಕಿಸ್ತಾನ ಎಲ್ಲೆಲ್ಲಿ ಯಾವ್ಯಾವ ವ್ಯಕ್ತಿಗಳು ಭಾರತದ ಪರವಾಗಿದ್ದಾರೆ, ಭಾರತದ ರಾಗಳಾಗಿದ್ದಾರೋ, ಇನ್ನೊಬ್ಬರಾಗಿದ್ದಾರೋ, ಅನ್ನೋನ್ ಗನ್ಮೆನ್ಗಳೋ ಏನೂ ಅರ್ಥವಾಗದೆ ಇಡೀ ಸಂಸತ್ತಿನಲ್ಲಿ ಕೂಡ ಇದೇ ಚರ್ಚೆ. ನಮ್ಮ ಸುತ್ತಮುತ್ತಲನೇ ಭಾರತದ ರಾಗಳು ಇರಬಹುದು, ಭಾರತದ ಗುಪ್ತಚರರು ಇರಬಹುದು, ಭಾರತದ ಅನ್ನೋನ್ ಗನ್ಮ್ಯಾನ್ಗಳಿರ್ಬಹುದು. ಈ ಒಂದು ಭಯವನ್ನ ತತ್ತರಿಸುವ ರೀತಿಯಲ್ಲಿ ಭಾರತ ಪಾಕಿಸ್ತಾನದ ಒಳಗಡೆ ಹುಟ್ಟು ಹಾಕಿದೆ. ಇನ್ನು ಇದೇ ಇರಾನ್ ಯುದ್ಧದ ಸಂದರ್ಭದಲ್ಲಿ ಎಲ್ಲ ನಮ್ಮ ದೇಶದ ಒಳಗಿನ ನಾಯಿಗಳು ಭಯಂಕರ ಬೊಗಳಿದವು. ಆ ನಾಯಿಗಳಿಗೆ ಈಗ ನಾವೊಂದು ಪ್ರಶ್ನೆಗಳನ್ನ ಕೇಳಬೇಕು. ಏನು ಭಾರತದ ಪ್ರಧಾನಿ ವಿಶ್ವಗುರು ಯಾಕೆ ಸಂಧಾನ ಮಾಡ್ಲಿಕ್ಕಾಗಿಲ್ಲ? ಪಾಕಿಸ್ತಾನ ಸಂಧಾನ ಮಾಡಿತ್ತು. ನೋಡಿ, ಇದೇ ಪಾಕಿಸ್ತಾನ ನಾನಿರುವುದೇ ನಿಮಗಾಗಿ ಅನ್ನುವ ರೀತಿಯಲ್ಲಿ ಅಮೆರಿಕದೊಟ್ಟಿಗೆ ಪೋಸ್ ಕೊಟ್ಟಿತ್ತು. ಆ ಸಂಧಾನದ ಪ್ರಕ್ರಿಯೆಯಲ್ಲಿ ಎಂತೆಂತ ಎಡವಟ್ಟನ್ನ, ಎಂತೆಂತ ಮುಟ್ಟಾಳಿಗಿರಿಯನ್ನ ಮಾಡಿತ್ತು ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಅದರ ಜೊತೆಗೆ ಈಗ ಅಮೆರಿಕ ಪಾಕಿಸ್ತಾನಕ್ಕೆ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಎಚ್ಚರಿಸಿದೆ. ನೀವು ನಮ್ಮ ದೋಸ್ತಿ ಅಲ್ಲ, ನಿಮ್ಮನ್ನು ನಂಬಲಿಕ್ಕೆ ನಾವು ರೆಡಿ ಇಲ್ಲ, ನೀವು ಅತ್ಯಂತ ವಿಶ್ವಾಸದ್ರೋಹಿಗಳು ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬಿಸಿಯನ್ನ ಮುಟ್ಟಿಸಿದೆ. ಯಾಕೆ ಅಂತಂದ್ರೆ ಇದೇ ಇರಾನ್ನೊಟ್ಟಿಗೆ ಅಮೆರಿಕದ ಚೇಲಾಗಿ, ಅಮೆರಿಕದ ಏಜೆಂಟ್ಗಿರಿಯನ್ನ ಮಾಡ್ತಾ, ಅಮೆರಿಕದ ಪರವಾಗಿ ನಾವು ಸಂಧಾನಕಾರರಾಗಿ ಮಧ್ಯವರ್ತಿಗಳಾಗಿ ವರ್ತಿಸ್ತೇವೆ ಅಂತ ಪೋಸ್ ಕೊಡ್ತಾ, ಅಲ್ಲಿ 2-3 ದಿನಕ್ಕೆ ಬಂದಂತ ಅಭ್ಯಾಗತರು ಉಳಿದಂತ ಹೋಟೆಲ್ ಬಿಲ್ ಕೊಡದೇನೆ ಇಡೀ ವಿಶ್ವದೆದುರು ನಗೆಪಾಟ್ಲಿಗೀಡಾದ್ರು. ಆ ಪ್ರಶ್ನೆ ಬೇರೆ. ಅದನ್ನೆಲ್ಲ ನಂಬ್ಕೊಂಡು ನಮ್ಮ ಕಾಂಗ್ರೆಸ್ಸಿಗರು, ನಮ್ಮ JNU ಸಂತತಿ, ನಮ್ಮ ಬುದ್ಧಿಜೀವಿಗಳು, ಎಡಚರರು ಏನು ಕುಡಿದ್ರು
ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧವಾಗಿ ಏನೇ ಆದ್ರೂ ಕೂಡ ಇವರಿಗೆ ಮೃಷ್ಟಾನ್ನ ಭೋಜನ, ಅದನ್ನ ಇಟ್ಟುಕೊಂಡು ಇವರು ಏನು ಮಾತಾಡುವುದು. ಭಾರತದ ಪ್ರಧಾನಿಯ ವಿಶ್ವಾಸಾರ್ಹತೆ ಬೇಡ, ಭಾರತದ ಅಖಂಡತೆ ಬೇಡ, ಭಾರತದ ಒಂದು ಇಡೀದಾದಂತ ಒಂದು ಭದ್ರತೆ ಆಗಬಹುದು ಅಥವಾ ಏಳಿಗೆ ಆಗಬಹುದು, ಅಭಿವೃದ್ಧಿ ಆಗಬಹುದು. ನೋ, ಟ್ರಂಪ್ ಹೇಳಿದ್ರೆ ಅದು ಸತ್ಯ, ಪಾಕಿಸ್ತಾನದ ಪ್ರಧಾನಿ ಮಾತಾಡಿದ್ನೋ ಅದು ಪರಮ ಸತ್ಯ. ಇನ್ನು ಯಾವುದೇ ಭಾರತದ ವಿರೋಧಿ ಶಕ್ತಿಗಳು ಏನೇ ಹೇಳಿದ್ರು ಕೂಡ ಭಾರತದ ಪ್ರಧಾನಿಯವರ ಮಾತಿಗಿಂತ ಅವರಿಗೆ ಅದು ಹೆಚ್ಚುಗಾರಿಕೆ, ಸತ್ಯದ ತಲೆ ಮೇಲೆ ಹೊಡೆದಂತ ಮಾತು. ಮತ್ತು ಅದೇ ಮಾತನ್ನ ಇಟ್ಟುಕೊಂಡು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ, ಸಾಂವಿಧಾನಿಕವಾದಂಥ ನೆಲೆಗಳನ್ನ ಮತ್ತು ನಮ್ಮ ಒಟ್ಟು ಅಖಂಡತೆಗೆ ವಿರುದ್ಧವಾಗಿ ಕನ್ನ ಕೊರೆಯುವ, ದ್ರೋಹ ಎಸಗುವ ಮಾತುಗಳನ್ನ, ಕೆಲಸಗಳನ್ನ ನಮ್ಮ ದೇಶದ ಒಳಗಿದ್ದವರೇ ಮಾಡ್ತಾರೆ. ಪಾಕಿಸ್ತಾನ ಸಂಧಾನ ಮಾಡಿತು, ಮೋದಿಯವರಿಗೆ ಅವಮಾನ, ಮೋದಿ ತಲೆ ಎತ್ತುವುದಾದ್ರೂ ಹೇಗೆ, ಮೋದಿ ವಿಶ್ವಗುರುವ ಪಟ್ಟ ಎಲ್ಲಿಗೆ ಹೋಯ್ತು, ಈ ತರ ಎಲ್ಲ ಮಾತಾಡೋರಿಗೆ ಈಗ ಪಾಕಿಸ್ತಾನಕ್ಕೆ ಅಮೆರಿಕವೇ ಲಾತ್ ಕೊಟ್ಟಿದೆ. ನಿಮ್ಮನ್ನ ನಂಬಿದ್ರೆ ನಮಗೆ ಗೋವಿಂದ. ಮತ್ತೆ ಒಂದು ರೀತಿಯ ನಾಚಿಕೆಗೇಡಾಗಿನಿಂದ ಅದು ಅಮೆರಿಕ ತಲೆ ತಗ್ಗಿಸ್ತಾ ಇದೆ. ಯಾಕೆಂತಂದ್ರೆ ಇದೇ ಪಾಕಿಸ್ತಾನ ಅಮೆರಿಕದೊಟ್ಟಿಗೆ ನಿಂತು ನಾವು ಕೆಲಸ ಮಾಡ್ತೇನೆ ಅಂತ ಹೇಳಿ ಕೊನೆಗೆ ಮಾಡಿದ್ದೇನು ಅಂತಂದ್ರೆ ಇರಾನಿನ ಏರ್ಕ್ರಾಫ್ಟಿಗೆ ಲ್ಯಾಂಡಿಂಗಿಗೆ ಜಾಗವನ್ನ ಕೊಟ್ಟದ್ದು. ಎರಡು ತಲೆ ಹಾವು ಇದು. ಅಲ್ಲಿ ನೀ ನನಗಿದ್ದರೆ ನಾನು ನಿನಗೆ ಅಂತ ಅಲ್ಲಿಯೂ ವರ್ತಿಸ್ತದೆ, ಇಲ್ಲಿ ವಿರೋಧಿಗಳೊಟ್ಟಿಗೂ ಕೈ ಜೋಡಿಸ್ತದೆ. ಇದನ್ನಕ್ಕೆ ನೋಡಿದ ನಂತರ ಈಗ ಟ್ರಂಪ್ 3 ದಿನದ ಚೈನಾ ಭೇಟಿಗೆ ಹೊರಟಿದ್ದಾರೆ. ಅಲ್ಲಿ ಚೈನಾದ ಅಧ್ಯಕ್ಷರ ಮೂಲಕ ಇರಾನ್ ಅನ್ನ ಒಲಿಸುವ, ಸಂಧಾನ ಮಾಡುವ ಕೆಲಸಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಈಗೇನ್ ಹೇಳ್ತೀರಿ, ವಿಶ್ವಗುರು ಅಂತ ಗೇಲಿ ಮಾಡಿದ್ರಲ್ಲ ನಮ್ಮ ಇಲ್ಲಿ ಮರಿಕರ್ಗೆಯಿಂದ ಹಿಡಿದು ಹಿರಿಕರ್ಗೆವರೆಗೆ, ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯನವರವರೆಗೆ ಎಲ್ಲರೂ ಮಾತಾಡಿದ್ದು ಸಂಧಾನ ಹಾಗೆ ಹೋಯ್ತು, ಯುದ್ಧ ನಿಂತೆ ಹೋಯ್ತು, ಅದ್ರೆಲ್ಲ ಕ್ರೆಡಿಟ್ ಪಾಕಿಸ್ತಾನಕ್ಕೆ ಹೋಯ್ತು ಅಂದ್ರೆ ಮೇಲ್ಮುಖ ಮಾಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳ್ತದೆ ಅನ್ನುವಂತ ಕನಿಷ್ಠ ಪ್ರಜ್ಞೆ ಈ ದಟ್ಟ ದರಿದ್ರಿಗಿಲ್ಲ. ದೇಶಾಭಿಮಾನದ ಒಂದು ಎಳ್ಳಷ್ಟು ಪ್ರಜ್ಞೆ ಇಲ್ಲ. ಅಂತ ಒಂದು ಸಣ್ಣ ಪ್ರಜ್ಞೆ ಇದ್ದಿದ್ರೆ ಇಡೀ ಪ್ರಪಂಚವೇ ಕೊಂಡಾಡ್ತಾ ಇರುವಂತ ನಮ್ಮ ವಿದೇಶಾಂಗ ನೀತಿಯನ್ನ ಗೇಲಿ ಮಾಡ್ತಿರ್ಲಿಲ್ಲ, ಪ್ರಧಾನಿಯ ನಡೆಯನ್ನ ಗೇಲಿ ಮಾಡ್ತಿರ್ಲಿಲ್ಲ. ಇವತ್ತೇನಾಯ್ತು, ಇವತ್ತು ಪಾಕಿಸ್ತಾನದ ಒಂದು ಸಣ್ಣ ಮಾತನ್ನು ಕೂಡ ಟ್ರಂಪ್ ನಂಬುವ ಸ್ಥಿತಿಯಲ್ಲಿಲ್ಲ. ಸಂಧಾನ ಸಂಪೂರ್ಣ ಮುರಿದು ಬಿದ್ದೋಯ್ತು. ಇನ್ನೂ ಯುದ್ಧ ಮುಂದುವರಿತಾ ಇದೆ. ವಿಶ್ವ ಇಡೀದಾಗಿ ವಿನಾಶದ ಅಂಚಿಗೆ ಬಂದು ನಿಲ್ಲುವ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಈಗ ಸ್ವತಃ ಟ್ರಂಪ್ ಚೈನಾ ಅಧ್ಯಕ್ಷರ ಮೂಲಕ ಸಂಧಾನ ಮಾಡಿ ಅಂತ ಅಲ್ಲಿ ಕೇಳಲಿಕ್ಕೆ ಹೊರಟಂಥದ್ದು ಇವತ್ತು ವರದಿ ಆಗ್ತಾ ಇದೆಯಲ್ಲ. ಕಾಂಗ್ರೆಸ್ಸಿಗರು ಮತ್ತು ಎಲ್ಲರೂ ಕೂಡ ಪ್ರಧಾನಿಯವರನ್ನ ಗೇಲಿ ಮಾಡದಂತ ಈ ಬೊಗಳು ನಾಯಿಗಳು ಈಗ ಏನು ಬೊಗಳುತ್ತವೆ ಅನ್ನೋದು ನಮಗೆ ಬಹಳ ಕುತೂಹಲಕರ. ಯಾವಾಗಲೂ ಮನೆಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಮೊದಲು ದೇಶವನ್ನ ಗೆಲ್ಲಬೇಕು, ದೇಶವಾಸಿಗಳ ಹೃದಯವನ್ನ ಗೆಲ್ಲಬೇಕು, ದೇಶದ ಅಸ್ಮಿತೆಯನ್ನ ಗೆಲ್ಲಬೇಕು, ದೇಶದ ಅಖಂಡತೆಗಾಗಿ ಹೋರಾಟ ಮಾಡಬೇಕು, ಉಳಿಬೇಕು, ಬಾಳಬೇಕು. ಯಾರೋ ಪಕ್ಕದ ಮನೆಯವರು ಬಂದು ನನ್ನ ರಕ್ಷಿಸ್ಬಿಡ್ತಾರೆ ಅಂತ ಹೇಳಿ ಲಂಡನ್ಗೂ ಅಮೆರಿಕಕ್ಕೂ ಹೋಗಿ ರಾಹುಲ್ ಗಾಂಧಿ ಅವರು ಭಾರತದ ಪ್ರಜಾಪ್ರಭುತ್ವ ಅತ್ಯಂತ ಭಯಾನಕ ಸ್ಥಿತಿಯಲ್ಲಿದೆ, ಬಹಳ ಮುಗಿದೋಗುವ ಸ್ಥಿತಿಯಲ್ಲಿದೆ, ಅತಂತ್ರ ಸ್ಥಿತಿಯಲ್ಲಿದೆ, ಹಾಗಾಗಿ ಬನ್ನಿ ರಕ್ಷಿಸಿ ಅಂದ್ರಲ್ಲ. ಯಾರು ಯಾರನ್ನೂ ರಕ್ಷಿಸ್ಲಿಕ್ಕೆ ಬರುವುದಿಲ್ಲ, ಬೇಕಾದ್ರೆ ಭಕ್ಷಿಸ್ಲಿಕ್ಕೆ ಬರ್ತಾರೆ. ನಮ್ಮ ಒಳಗಡೆ ಒಂದು ವೀಕ್ನೆಸ್ ಇದೆ ಅಂತ ಆದ್ರೆ ಎಲ್ಲ ಪುಂಡು ಪೋಖ್ರಿಗಳು ನುಗ್ಗುತ್ತವೆ. ಅದು ಅವರಿಗೆ ಈಗ ಅರ್ಥ ಆಗದೆ ಇದ್ರೆ ಇನ್ಯಾವಾಗ್ಲೂ ಅರ್ಥ ಆಗುದಿಲ್ಲ. ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಅತ್ಯಂತ ಕಠಿಣವಾದ ನಿಲುವನ್ನು ಹೊಂದಿದೆ. ಅತ್ಯಂತ ಜಾಗರೂಕತೆಯಿಂದ ಅನೂಹ್ಯವಾದಂತ ಎಲ್ಲ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದೆ. ಇನ್ನು 2 ವರ್ಷದಲ್ಲಿ ಪಾಕಿಸ್ತಾನ ಇದ್ದು ಇಲ್ಲದ ಹಾಗೆ ಬದುಕುವ, ಒಂದು ತೊಟ್ಟು ನೀರಿಗೆ ಹಾಹಾಕಾರ ಪಡುವ, ಒಂದು ತುತ್ತು ಅನ್ನಕ್ಕೆ ಎಲ್ಲ ಕಡೆ ಅಂಗಲಾಚುವ ಪರಿಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ಯಾಕೆಂತಂದ್ರೆ ನೀರಿಲ್ಲದ ದೇಶ ಬದುಕುವುದಾದರೂ ಹೇಗೆ? ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಭಾರತ ಬಂದ್ ಮಾಡಿದೆ. ಅನ್ನೋನ್ ಗನ್ಮೆನ್ಗಳು ಅವರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಒಟ್ಟು ನಮ್ಮ ವಿದೇಶಾಂಗ ನೀತಿಯ ಮೂಲಕ ಭಾರತ ಪಾಕಿಸ್ತಾನವನ್ನ ಐಲ್ಯಾಂಡ್ ಮಾಡ್ತಾ ಇದೆ, ನಡುಗುಡ್ಡೆ ಮಾಡ್ತಾ ಇದೆ, ಏಕಾಂಗಿಯಾಗಿಸ್ತಾ ಇದೆ. ಕಂಡಲ್ಲಿ ಪಾಕಿಸ್ತಾನ,
ಛೀ ಥೂ ಅಂತ ಉಗಿಸ್ಕೊಳ್ತಾ ಇದೆ. ನಂಬಿಗಸ್ತರೆಲ್ಲರೂ ಕೂಡ ಅವರ ದರಿದ್ರ ಬುದ್ಧಿಗೆ ಹೇಸಿ ಹೊರಗಡೆ ಸರಿತಾ ಇದ್ದಾರೆ. ಅಮೆರಿಕವೂ ಕೂಡ ಈಗ ಪಾಕಿಸ್ತಾನದಿಂದ ದೂರ ನಿಂತಿದೆ. ಪಾಕಿಸ್ತಾನದೊಟ್ಟಿಗೆ ಯಾವುದೇ ಸ್ನೇಹ ವಿಶ್ವಾಸಾರ್ಹತೆಯನ್ನು ಮುಂದುವರಿಸುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಇದು ಮೋದಿಯವರ ಗೆಲುವು, ಇದು ಭಾರತದ ವಿದೇಶಾಂಗ ನೀತಿಯ ಗೆಲುವು ಮತ್ತು ಭಾರತದ ಒಟ್ಟು ಕಾಠಿಣ್ಯವಾದಂಥ ಪ್ರತಿ ಹೆಜ್ಜೆಗಳನ್ನು ಇಡುವ ಮೂಲಕ ಪಾಕಿಸ್ತಾನದ ನಡು ಅಷ್ಟೇ ಅಲ್ಲ, ಅದರ ಸೊಂಟ ಮುರಿದು ಅದನ್ನು ಹೆಡೆಮುರಿ ಕಟ್ಟುವ ಕಾಲ ಸನ್ನಿಹಿತವಾಗಿದೆ ಅನ್ನೋದರ ಸೂಚನೆ ಇದು. ನಮಸ್ತೆ.